कैसा जी ಮಂತ್ರಿಗೆ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೋಟೋರಿ ಸರ್ಕಾರಕ್ಕೆ बस बैठ रहे हो यूट्यूब न्यूज में स्वागत है आप सभी दर्शकों का। मैं हूं सानिया। ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ SC ST ಘಟಕ, ಮೈನಾರಿಟಿ ಘಟಕ, ಮೀನುಗಾರಿಕೆ ಘಟಕ, ಅನೇಕ ಅಂಗ ಘಟಕಗಳು ಹಾಗೂ ಜಿಲ್ಲೆಯ ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡಿ ಎರಡು ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ಹೋಟ್ ಚೋರಿ ಕಾರ್ಯಕ್ರಮದ ಅಂಗವಾಗಿ ಸಹಿ ಸಂಗ್ರಹಣಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇನ್ನೊಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ಅವಿವೇಕಿ ವಕೀಲ ಎಸೆತವನ್ನ ಪ್ರತಿಭಟನೆ ಮಾಡ್ತಕ್ಕಂತ ಈ ಎರಡು ಪ್ರಮುಖ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳ್ತಕ್ಕಂತ ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು ಅಂತೇಳಿ ಮತದಾನದ ಮೂಲಕ ಸರ್ಕಾರವನ್ನು ರಚನೆ ಮಾಡತಕ್ಕಂತ ಉದ್ದೇಶವನ್ನು ಹೊಂದಿ ಸಂವಿಧಾನದಲ್ಲಿ ಮತದಾರ ಪ್ರಭುಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅದು ಏನಂದ್ರೆ ಮತದಾನದ ಹಕ್ಕನ್ನ. ಆ ಮತದಾನದ ಹಕ್ಕನ್ನ ಕಸ್ಕೊಳ್ತಕ್ಕಂಥ ಅಥವಾ ವಾಮ ಮಾರ್ಗದಿಂದ ಅದನ್ನ ಹಿಂಪಡಿತಕ್ಕಂಥ ಕೆಲಸ ಇಂದಿನ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಮಾಡ್ತಾ ಇದೆ. ಅದರ ಅಂಗವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಇದನ್ನ ಗುರುತಿಸಿ ಖಂಡಿಸಿ ರಾಷ್ಟ್ರವ್ಯಾಪಿ ಇದನ್ನ ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದರ ಅಂಗವಾಗಿ ನಾವು ಇವತ್ತು ವಿಜಯಪುರದ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಅವರವರ ಘಟಕಗಳ ಮುಖಾಂತರ ಜನರಲ್ಲಿ, ಕಾರ್ಯಕರ್ತರಲ್ಲಿ ಈ ರೀತಿ ಮತದಾರರ ಹಕ್ಕನ್ನು ಕಸಿಕೊಳ್ತಾ ಇದ್ದಾರೆ, ನೀವೆಲ್ಲರೂ ಜಾಗೃತರಾಗಬೇಕು ಅಂತಕ್ಕಂಥ ಜಾಗೃತಿಯನ್ನ ಮೂಡಿಸಿ ಅವರ ಒಂದು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಜಿಲ್ಲಾ ಕಚೇರಿಯಲ್ಲಿಯೂ ಸಹ ಎಲ್ಲ ಮುಖಂಡರು, ಕಾರ್ಯಕರ್ತರು ನಾವು ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಖಂಡನೀಯ ಕೆಲಸ ಅಂದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರ್ತಕ್ಕಂಥ ನಾವೆಲ್ಲರೂ ಆ ವ್ಯವಸ್ಥೆಯನ್ನು ಗೌರವಿಸಬೇಕು. ಯಾಕಂದ್ರೆ ಇವತ್ತು ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ನ್ಯಾಯಾಂಗದ ಒಂದು ಪರಿವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಏನಾದ್ರೂ ಬಂದಾಗ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥ ಶ್ರೇಷ್ಠ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಆದರೆ ಅಂತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ನಾವು ಇವತ್ತು ಅವಿವೇಕಿ ಅಂತಾನೆ ಕರಿಬೇಕು ಅಂತ ಒಬ್ಬ ವಕೀಲ ಅವ್ರ ಮೇಲೆ ಅನ್ನು ಎಸೆತು ನ್ಯಾಯಾಂಗ ವ್ಯವಸ್ಥೆಗೆ, ಒಬ್ಬ ನ್ಯಾಯಾಧೀಶರಿಗೆಲ್ಲ ಒಟ್ಟಾರೆ ನ್ಯಾಯಾಂಗ ವ್ಯವಸ್ಥೆಗೆ ಅವರು ಕಳಂಕ ಆಗಿದ್ದಾರೆ. ಅಂತವರ ಒಂದು ನಾನು ಬಾರ್ ಅಸೋಸಿಯೇಷನ್ದವರಿಗೂ ಸಹ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅವರ ಒಂದು ವಕೀಲರ ಏನು ಭಾರ ವೃತ್ತಿ ಇದೆ ಅದನ್ನ ನೀವು ಮೊಟ್ಟಗೋಲು ಹಾಕಬೇಕು. ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಿ ಕೇಂದ್ರದ ಗೃಹ ಮಂತ್ರಿಗಳಾಗಿರ್ಬೋದು, ಕಾನೂನು ಮಂತ್ರಿಗಳಾಗಿರ್ಬೋದು, ಅವನಿಗೆ ಒಂದು
ಸೂಕ್ತವಾದಂತ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಇವತ್ತು ಜಿಲ್ಲೆಯ ಮುಖಂಡರು ಆಗ್ರಹ ಮಾಡ್ತಾ ಇದ್ದೇವೆ. ಇದರ ಕುರಿತು ನಾವು ದೇವರಾಜ್ ಅರಸು ಸರ್ಕಲ್ ದಿಂದ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ. आज ये जो प्रतिभटने हमारा चल रहा है, ये चीफ जस्टिस ऑफ इंडिया जिसके ऊपर जो बेअदबी की गई है, ये बहुत ही निंदनीय कार्य है, क्योंकि ये देश का अपमान है। सिर्फ एक जज का अपमान नहीं, ये पूरा देश का संविधान का अपमान है। अगर मैं कहूंगा तो ऐसे व्यक्ति को सिर्फ बार एसोसिएशन से उनका लाइसेंस कैंसिल करना ही अहम नहीं है, बल्कि इन्हें दिल्ली के चौराहे पर लेकर उन्हें गोलियों से भूनना चाहिए, क्योंकि ये सबसे बड़े आतंकवादी हैं। ऐसे लोग जो संविधान के पदों पर बैठकर जो देश का सबसे बड़ा नागरिक होता है वो चीफ जस्टिस ऑफ इंडिया होता है, ऐसे चीफ जस्टिस ऑफ का अपमान करना पूरे देश का अपमान करना है। ये किसी आतंकवादी गतिविधि से कम नहीं, ये असल में आतंकवादी है। आज देश में जो आतंकवादी हैं वो उनके चेहरे सामने आ रहे हैं। ये आतंकवादी हमारे नाया विंग में रहकर इस तरह की घटना कर रहे हैं। तो मैं समझता हूं कि सबसे बड़े आतंकवादी हैं जो एक दलित समुदाय के उस पद पर वो देखना भी नहीं चाहते, ऐसे आतंकवादी लोग हैं। ये लोग दलित हिंदू भाई भाई का नारा तो देते हैं इलेक्शनों में, भाषणों में, मगर जब दलितों के ऊपर अपमान होता है, उनकी बेइज्जती की जाती है, उन्हें बेइज्जत किया जाता है, तो मुझे बताइए ये नेता कहाँ है? अगर बीजापुर सिटी के एमएलए की बात करें तो मुझे बताइए ये एमएलए कहाँ सोया हुआ है? अब तक क्यों नहीं उसने आकर बात की? तो बोलने का यही मकसद है, ये सिर्फ वोट की गंदी राजनीति करती है ये बीजेपी, और सिर्फ ये इनका एक ही एजेंडा है कि हिंदू राष्ट्र के नाम पर दलितों को, पिछड़ों को, अल्पसंख्यकों को बांटा जाए, उन्हें दबाया जाए, जबकि असल में आतंकवादी आज देश में एक काले अंग्रेज बने हुए हैं जो कभी वोट चोरी के नाम पर सरकार में आ रहे हैं, कभी हिंदू मुस्लिम को मानों को लड़ाकर सरकार में आ रहे हैं। ये असल में आतंकवादी हैं। इन आतंकवादियों पर सख्त से सख्त कानूनी कार्रवाई होनी चाहिए, और ऐसे आतंकवादियों को जो सुप्रीम कोर्ट के अंदर इस तरह की हरकतें करते हैं, इन्हें सिर्फ सजा नहीं बल्कि बीच चौराहे पर लाकर इन्हें गोली मारने की जरूरत है, क्योंकि ये ही देश के असल आतंकवादी हैं। 16 तारीख को बीजापुर बंद। जी, इसी अपमान के तहत जो सबसे बड़ा अपमान मैं समझता हूं, ये देश का सबसे बड़ा अपमान किया गया है जो इस तरह की हरकत की गई है। तो इसी के चलते तमाम संगठनें, हम कांग्रेस पार्टी कार्यकर्ता और तमाम सोशल एक्टिविटीज सब मिलकर ये फैसला किया है कि 16 तारीख को बीजापुर बंद किया जाए, और इन आतंकवादी, मैं सिर्फ एक आतंकवादी नहीं, इनके पीछे इसके विचारधारा कितने लोग हैं, किस विचारधारा के तौर पर इसने ये हरकत की है इस वकील ने, तो ऐसे कितने मैं समझता हूं ये आतंकवादी हैं जो देश को बांटने की कोशिश करते हैं, जो देश के अंदर रहकर इस तरह की घटनाएं करते हैं। तो इन आतंकवादियों को सबक सिखाने के लिए, इन पर सख्त से सख्त कार्रवाई करने के लिए, इन्हें हमेशा जेल में रखने के लिए 16 तारीख को प्रोटेस्ट किया जा रहा है। मैं तमाम बीजापुर के नागरिकों को, सभी संघ संस्थाओं से भी कहूंगा कि उस दिन अपनी दुकानें बंद कर दोपहर तक इस बड़े आंदोलन का साथ दे, क्योंकि ये देश का अपमान है, और देश का अपमान कोई भी देश का नागरिक नहीं सह सकता। तो आपका भी फर्ज बनता है कि हमारे इस आंदोलन में बढ़ चढ़कर हिस्सा लेकर इस आंदोलन को सक्सेसफुल बनाएं। ಇವತ್ತು ಕೇಂದ್ರದ ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದೊಳಗ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಅವಿವೇಕಿ ವಕೀಲ ಶಿವನ್ನ ಎಸೆಯುವುದಕ್ಕೆ ಪ್ರಯತ್ನ ಮಾಡುವ ಮುಖಾಂತರ ಸಂವಿಧಾನದ ಕಗ್ಗೊಲೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇವತ್ತು ನಾವು ನೋಡ್ತಾ ಇದೀವಿ, ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ದೇಶ ಬಹಳ ಸುಭದ್ರವಾಗಿದೆ, ಸುಭಿಕ್ಷೆಯಾಗಿದೆ ಅಂತಕ್ಕಂಥ ಮಾತ್ರ ನಾನು ಹೇಳಕ್ ಇಚ್ಛಪಡ್ತೇನೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಕೇಂದ್ರ ಸರ್ಕಾರ ಈ ವ್ಯವಸ್ಥೆಯನ್ನ ಇವತ್ತೇನು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶಿವನ ಹೆಸರು ಕೂಡ ಇವತ್ತು ಬಾಯಿ ತೆರೆದೆ ಬಾಯಿ ಮುಚ್ಕೊಂಡು ಕೂತಪ್ಪ ಅಂತಂದ್ರ ಇದಕ್ಕೆ ಅವ್ರು ಸಪೋರ್ಟ್ ಮಾಡಕತ್ತಾರ. ಇವತ್ತು 100 ವರ್ಷದ ಒಂದು ಇತಿಹಾಸ ಏನು RSS ನ 100 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನು ಅವ್ರು ಇವತ್ತು ಮಾಡ್ಲಕತ್ತಾರ. ನಾವು ನೋಡ್ತಾ ಇದೀವಿ,
ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸ್ಲಿಕ್ಕೆ ಪ್ರಯತ್ನ ಮಾಡ್ಲಕತ್ತಾರಪ್ಪ, ಇದಕ್ಕೂ ಅದಕ್ಕೆ ಏನ್ ಸಂಬಂಧ, ಏನು ವಿಚಾರದ ಇರೋದು ಇವತ್ತು ನಾವು ತಿಳ್ಕೊಬೇಕಾಗ್ತದ. ಇವತ್ತು ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಅದ, ಜನ ವಿರೋಧಿ ಅದ, ಮತ್ತು ಎಲ್ಲರನ್ನೂ ಕೂಡ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗದೇ ಇರತಕ್ಕಂತ ಸರ್ಕಾರ ಯಾವ್ದಾದ್ರಿದ್ರೆ ಅದು ಬಿಜೆಪಿಯ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಕ್ ಇಚ್ಛೆ ಪಡ್ತಿದ್ದೀನಿ. ಇವತ್ತು ಬಿಜೆಪಿ ಅವ್ರು ಹೇಳ್ತಾರ ನಾವೆಲ್ಲ ಹಿಂದೂಗಳು ನಾವೆಲ್ಲರೂ ಕೂಡ ಸೇರ್ಕೊಂಡು ಹೋಗ್ಬೇಕು, ನಾವೆಲ್ಲ ಏನಪ್ಪಾ ಅಂತಂದ್ರ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರವನ್ನು ಕಟ್ಟಬೇಕು, ನಾವು ಹಿಂದೂಗಳೆಲ್ಲ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರ. ಇವತ್ತು ದಲಿತರ ಮೇಲೆ ಹಲ್ಲೆ ಆದಾಗ ಮಾತಾಡಂಗಿಲ್ಲ, ಇವತ್ತು ಹಿಂದೂ ವರ್ಗದ ಮೇಲೆ ಹಲ್ಲೆ ಆದಾಗ ಮಾತಾಡಂಗಿಲ್ಲ, ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿ ಇವತ್ತು ಸುಪ್ರೀಂ ಕೋರ್ಟ್ ನ ಜಡ್ಜ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಶೂ ಎಸಲಿಕ್ಕೆ ಹೊಂಟರ. ಇಂಥ ಸಂದರ್ಭದಲ್ಲಿ ಕೂಡ ಬಾಯಿ ಬಿಡ್ತಾ ಇರ್ತಕ್ಕಂತ ಈ ಬಿಜೆಪಿಯ ಭ್ರಷ್ಟ ಏನು ನಾಯಕರದಾರ, ಇವರು ಇದಕ್ಕೆ ಕುಮ್ಮಕ್ಕಾದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂದ್ರ ಇವತ್ತು ಮಾತಾಡ್ಬೇಕು, ಪ್ರತಿಯೊಂದು ವಿಚಾರದಲ್ಲೂ ಮಾತಾಡ್ತೀರಿ. ಯಾರ ಮೇಲೆ ಎಲ್ಲೋ ಹಲ್ಲೆ ಆಯ್ತು, ಯಾರೋ ಹಿಂದೂ ಮುಸ್ಲಿಂ ಜಗಳ ಆಯ್ತು, ದಲಿತರ ಮೇಲೆ ಇಂಥ ಸಂದರ್ಭದಲ್ಲಿ ಮಾತಾಡ್ತೀರಿ, ಹಿಂದೂ ಮುಸ್ಲಿಂ ಜಗಳ ಹಚ್ಚಲಕ್ ಮಾತಾಡ್ತೀರಿ. ಇವತ್ತು ಇಂಥ ಒಂದು ದೊಡ್ಡ ಒಂದು ಸಂವಿಧಾನಕ್ಕೆ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಇವತ್ತು ಒಬ್ಬ ವಕೀಲ ಮಾಡ್ಲಕತ್ತಾನ. ಅಂತ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತಿರಪ್ಪ ಅಂದ್ರೆ ಇದು ನಿಮ್ಮ ಏನು ಕೆಟ್ಟ ಬುದ್ಧಿ ಅಂತಕ್ಕಂಥ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಧಾನಸೌಧದಲ್ಲಿ ಸಂವಿಧಾನ ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಈ ಘಟನೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಂದ್ರೆ ಅಂಬೇಡ್ಕರ್ ಇದು ಮಾಡಿಲ್ಲ, ಅದು ಮಾಡಿಲ್ಲ. ಇವತ್ತು ಇಲ್ಲಿ ಶಾಸಕರಿಗೆ ಆಗಲಿ ಅಥವಾ ಬಿಜೆಪಿ ಅವರಿಗೆ ಆಗಲಿ ಅಥವಾ RSS ಮತ್ತು ಸನಾತನ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಏನದಪ್ಪ ಅಂತಂದ್ರ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ. ಅಭಿವೃದ್ಧಿ ಕಡೆ ನಮ್ಮ ದೇಶ ಹೋಗ್ಬೇಕು. ಇವತ್ತು ಬಡವರು, ಕೂಲಿ ಕಾರ್ಮಿಕರು ಇವತ್ತು ಅಭಿವೃದ್ಧಿ ಹೊಂದಬೇಕು, ಇವತ್ತು ರಸ್ತೆಗಳು ಸುಧಾರಣೆ ಆಗ್ಬೇಕು, ಇವತ್ತು ಶೈಕ್ಷಣಿಕವಾಗಿ ನಮ್ಮ ದೇಶ ಮುಂದೆ ಬರ್ಬೇಕಂತಕ್ಕಂಥ ಚಿಂತೆ ಇಲ್ಲ. ಅವ್ರಿಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಹಿಂದೂ ಮುಸ್ಲಿಂ ಅಂತಕ್ಕಂಥ ಒಂದು ವಿಚಾರ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಹಲ್ಲೆ ಆಗ್ತದ, ನಾಳೆ ಮತ್ತೊಬ್ಬ ಜಡ್ಜ್ ಮೇಲೆ ಆಗ್ತದ, ಮತ್ತೆ ಏನಪ್ಪಾ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತದ. ಇವ್ ಯಾವ ಮಾತಾಡಂಗಿಲ್ಲ ಅವ್ರು ಏನಿದ್ರು ಕೂಡ ಈ ದೇಶವನ್ನ ಒಡೆದಾಳೋದು. ಇವತ್ತು ಈ ದೇಶದಲ್ಲಿ ಭಾವೈಕ್ಯತೆಯಿಂದ ಬಾಳ್ತಕ್ಕಂಥ ದೇಶವನ್ನ ಇಲ್ಲಿ ಏನು ಹೊಂದಾಣಿಕೆಯನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಮಾತ್ರ ಬಿಜೆಪಿ ಬರ್ತಾರ. ಇಂಥ ವಿಚಾರಗಳಲ್ಲಿ ಅವ್ರು ಮಾತಾಡಂಗಿಲ್ಲ. ಇವತ್ತು ನಾವು ನೋಡ್ತಾ ಇದೀವಲ್ಲ, ಎಲ್ಲಿ ಮಾತಾಡಿಲ್ಲ ಅವರು. ಈ ಬಿಜಾಪುರ ಶಾಸಕರು ಇವತ್ತು ಮಾತಾಡ್ಬೇಕಾಗಿತ್ತು ಈ ವಿಚಾರದಲ್ಲಿ, ಇವತ್ತಿಗೂ ಮಾತಾಡಿಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।